ಸ್ನೇಹಿತರೆ, ನಾವಿವತ್ತು ಒಂದು ಒಳ್ಳೆ ನಾನ್ ವೆಜ್ ಬಾಳೂಟಕ್ಕೆ ಹೋಗ್ತಾ ಇರುವಂತದ್ದೇ ರಾಜಣ್ಣ ಮಿಲಿಟರಿ ಹೋಟೆಲ್ ಅಂದ್ಬಿಟ್ಟು. ಇಲ್ಲಂತೂ ಕಾಲ್ ಸೂಪು ಇಡ್ಲಿಗೆ ಮಾರ್ನಿಂಗ್ 7:30ಗೆ ರೆಡಿ ಆಗಿರ್ತಾರೆ. ಬೆಳಗ್ಗೆ ಬೋಟಿ ಗೊಜ್ಜು ಮತ್ತೆ ಕೈಮಾ ಗೊಜ್ಜು, ಅದು ದಿ ಬೆಸ್ಟ್. ನಾನು ನಾಟಿ ಕೋಳಿ ಮತ್ತು ಸಾವಿಗೆ ತೊಗೊಂಡಿದ್ದೀನಿ, ಕಾಲು ಸೊಪ್ಪು ತೊಗೊಂಡಿದ್ದೀನಿ. ಓಕೆ, ಚೆನ್ನಾಗಿದೆ. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಬಂದಿರೋದು ರಾಜಣ್ಣ ಮಿಲಿಟರಿ ಹೋಟೆಲ್ ಅಂದ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಇವು ಮಾರ್ನಿಂಗು ಇಲ್ಲಿ ಬೆಳಗ್ಗೆ 9:30ಇಂದನೇ ಇಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ನೋಡ್ತಾ ಇದ್ದೀರಾ ಕ್ರೌಡ್ ಯಾವ ಥರ ಇತ್ತು ಅಂತ. ಸೊ ಸಂಡೇ ಸ್ಪೆಷಲಾಗಿ ಇವರು ಒಂದು ಸಾವಿಗೆ ಮತ್ತು ಒತ್ತು ಸಾವಿಗೆ ಮತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇರುವಂಥದ್ದು. ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಬನ್ನಿ ಹೋಗೋಣ ಯಾವ ಥರ ಟೇಸ್ಟ್ ಇದೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಳಿ ಸರ್, ಇಲ್ಲಿ ಏನು ತಗೊಂಡಿದ್ದೀರಾ? ಏನೆಲ್ಲ ಐಟಮ್ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ತಗೊಂಡಿದೀವಿ. ಮಟನ್ ಬಿರಿಯಾನಿ ತಗೊಂಡಿದೀವಿ, ಓಕೆ, ಬೋಟಿ ತಗೊಂಡು, ಕಾಲ್ ಸೂಪು ಸ್ಪೆಷಲ್. ಓಕೆ. ಈ ಹೋಟೆಲ್ನ ಸ್ಪೆಷಲ್ ಐಟ್ ನೀವು ಬರೋದು ಯಾವಾಗ? ಸಂಡೇ ಎಲ್ಲ ಬರ್ತೀರಾ? ಸಂಡೇ ಬೆಳಗ್ಗೆ ಬೋಟಿ ಗೊಜ್ಜು ಮತ್ತೆ ಕೈಮಾ ಗೊಜ್ಜು, ಅದು ದಿ ಬೆಸ್ಟ್. ಪ್ಲಸ್ ಮಟನ್ ಬಿರಿಯಾನಿ ಎವ್ರಿ ಡೇ ಇರುತ್ತೆ. ಸ್ಪೆಷಲ್ ಅಂದ್ರೆ ಭಾನುವಾರ ಸ್ಪೆಷಲ್ ಕಾಲ್ ಸೂಪು, ಬೋಟಿ ಗೊಜ್ಜು, ಕೈಮಾ ಗೊಜ್ಜು, ದಿ ಬೆಸ್ಟ್ ಅದು. ಓಕೆ. ಏನ್ ನೀವು ನಾನ್ ವೆಜ್ ಪ್ರಿಯರ? ಯಾವ ತರ ಒಂದು ಮಾರ್ನಿಂಗ್ ಬಂದಿರುವಂತದ್ದು? ಯಾವ ತರ ನಾನ್ ವೆಜಿಟೇರಿಯನ್? ಈಗ ಪ್ಲೇಟ್ ನೋಡ್ರೆ ಇದು ಟೇಬಲ್ ನೋಡಿ, ನಿಮಗೆಲ್ಲ ಫ್ಯಾಮಿಲಿಗೆಲ್ಲ ಇಷ್ಟ ಆಗಿದೆ? ಎಲ್ಲ ಇಷ್ಟ, ಅದಕ್ಕೆ ಫ್ಯಾಮಿಲಿ ಕರ್ಕೊಂಡ್ ಬರೋದು. ಇಲ್ಲಾಂದ್ರೆ ಒಬ್ಬೊಬ್ಬರೇ ಬರ್ತೀವಿ. ಚೆನ್ನಾಗಿದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಫೌಂಡರ್ ಕಸ್ಟಮರ್ ನಾವು. ಓಪನ್ ಮಾಡಿದಾಗ್ಲಿಂದ ಬರ್ತಾ ಇದೀವಿ. ಅವ್ರು ಇನ್ನು ಅಂದ್ರೆ ಟೇಸ್ಟ್ ಚೆನ್ನಾಗಿದೆ ಅಂತ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ ಸರ್, ಇಂದು ಹೋಟೆಲ್ನ ಸ್ಪೆಷಲ್ ಏನು ಮತ್ತೆ ಸಂಡೇ ಎಲ್ಲ ಏನೇ ಸ್ಪೆಷಲ್ ಐಟಮ್ ಇರ್ತೀರಿ? ಸರ್ ಸಂಡೇ ಅಂದರೆ ನಮ್ಮದು ಕಾಕಿನಾಡ ಸ್ಪೆಷಲ್ ಮಾಡ್ತೀವಿ, ಮತ್ತೆ ಚಿಕನ್ ಚಾಪ್ಸ್ ಮಾಡ್ತೀವಿ, ಮಟನ್ ಚಾಪ್ಸ್ ಮಾಡ್ತೀವಿ, ಕೈಮಾ ಗೊಜ್ಜು, ಬೋಟಿ ಗೊಜ್ಜು, ಮತ್ತೆ ಇದಕ್ಕೂ ಬೇಳೆ ಮಟನ್ ಬಿರಿಯಾನಿ ಮಾಡ್ತೀವಿ. ನಾಟಿ ಕೋಳಿ ಕುರ್ಮಾ, ಒತ್ಸಾವ್ಗೆ, ನೀರು ದೋಸೆ ಸಿಗುತ್ತೆ, ಮತ್ತೆ ಮಾಮೂಲಿ ದೋಸೆ ಸಿಗುತ್ತೆ, ತಟ್ಟೆ ಇಡ್ಲಿ, ಮಲ್ಲಿಗೆ ಇಡ್ಲಿ ಎಲ್ಲ ಇದು ಮಾಡ್ತೀವಿ. ಇನ್ನು ಮುಂದೆ ನಾವು ಪ್ಲಾನಿಂಗ್ ಹಾಕೊಂಡಿದ್ದೀವಿ, ಒಳ್ಳೆ ನಾಟಿ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಮಾಡೋದು, ನಾಟಿ ಕೋಳಿ ಬಿರಿಯಾನಿ ಮಾಡೋಣ ಅಂತ, ಮತ್ತೆ ಕ್ಷತ್ರಿಯ ಕಬಾಬ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಸ್ವಲ್ಪ ಕ್ರೋಡ್ ಆಯ್ತದೆಲ್ಲ ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಮಾಡೋಣ ಅಂತ ಇದು ಮಾಡ್ತಾ ಇದ್ದೀವಿ. ಪ್ರತಿದಿನ ಕಾಲ್ ಸೂಪು, ನಾಟಿ ಕೋಳಿ ಮೀಲ್ಸ್ ಇರ್ತದೆ, ಮಟನ್ ಊಟ ಇರ್ತದೆ, ಚಿಕನ್ ಊಟ ಇರುತ್ತೆ, ಎಲ್ಲ ಇರುತ್ತೆ. ಕಾಲ್ ಸೂಪ್ ಎಲ್ಲ ಎಷ್ಟು ಖಾಲಿ ಆಗುತ್ತೆ ಸರ್ ಸಂಡೇ? ಸರ್ ಏನಿಲ್ಲ ಅಂದ್ರೆ ಒಂದು 350 400 ಕಾಲು ಇದೆಲ್ಲ ಖಾಲಿ ಆಗುತ್ತೆ. ಮಾಮೂಲಿ ದಿನ ಅಂದರೆ ಒಂದು 100, 120, 80 ಹಂಗೆ ಇದು ಹೋಗುತ್ತೆ. ಸೋಮವಾರ ಮಾತ್ರ ಕ್ಲೋಸ್ ಇರ್ತದೆ. ಬೆಳಿಗ್ಗೆ 7:30ಗೆ ಓಪನ್ ಆದರೆ ನೈಟು 11 o'clock ತನಕ ಓಪನ್ ಇರುತ್ತೆ. ಓಕೆ, 3 ಟೈಮು ಊಟ ಇರುತ್ತೆ. 3 ಟೈಮು ಊಟ ಇರುತ್ತೆ. ಏನು ಫ್ಯಾಮಿಲಿ ಎಲ್ಲ ಒಂದು ಇಷ್ಟಪಟ್ಟು ಫ್ಯಾಮಿಲಿ ಎಲ್ಲ ಬರ್ತಾರೆ, ಎಲ್ಲ ಇಷ್ಟ ಇದಾಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲ ಕ್ರೌಡಿಂಗ್ ಎಲ್ಲ ಇರ್ತದೆ, ಸ್ವಲ್ಪ ಕೊಡೋಕ್ಕಾಗಲ್ಲ. ಸ್ವಲ್ಪ ಪ್ಲಾನಿಂಗ್ ಇದೆ, ನೋಡೋಣ ಇನ್ನೂ ಮಾಡೋಣ ಅನ್ಕೊಂಡು ಇದು ಮಾಡ್ತಾ ಇದ್ದೀವಿ ನಾಟಿ ಸ್ಟೈಲು. ಎಲ್ಲ ನಾಟಿ ಸ್ಟೈಲ್ ಇದೆ ಸರ್. ಯಾವುದು ನಾವೇನು ಮಸಾಲ ಗಿಸಾಲ ಯಾವುದು ಪ್ಯಾಕೆಟ್ ಎಲ್ಲ ಓನ್ ಮಸಾಲ ನಾವೇ ಇದು ಮಾಡ್ತೀವಿ, ನಾವೇ ತಂದು ಎಲ್ಲ ಇದು ಮಾಡ್ತೀವಿ. ಪ್ಯಾಕೆಟ್ ಅನ್ನೋದು ಯಾವುದು ಇದು ಮಾಡಲ್ಲ ನಾವು. ಟೇಸ್ಟಿಂಗು ಅದು ಇದು ಏನು ಯೂಸ್ ಮಾಡಲ್ಲ, ಸಾಸ್ ಐಟಮ್ ಯಾವುದು ಇದು ಮಾಡಲ್ಲ. ಎಲ್ಲ ನಾವು ಹೋಮ್ ಮೇಡೇ ಇದು ಮಾಡ್ಕೊಂಡು ಎಲ್ಲ ಮಸಾಲ ಎಲ್ಲ ಹುರ್ಕೊಂಡೆ ನಾವೇ ತಗೊಂಡು ಎಲ್ಲ ಇದು ಮಾಡ್ಕೊಡ್ತೀವಿ. ಓಕೆ ಫೈನ್. ಓಕೆ ಸರ್. ಹಂಗೂ ಮತ್ತೆ ಫ್ರೀ ಡೆಲಿವರಿ ಇದೆ. ಮಿನಿಮಮ್ ಒಂದು 600 rupees, ಒಂದು 300 kilometers ಎಬವ್ ಇರ್ತದೆ. ನೀವೇನಾರ ಇದು ಮಾಡೋಕ್ಕಾಗಲಿಲ್ಲ ಅಂದರೆ ಕ್ಲೋಡ್ ಇದ್ದಾಗ ನಾವು ಫ್ರೀ ಡೆಲಿವರಿನೂ ಕೂಡ ಮಾಡ್ಕೊಡ್ತೀವಿ ನಾವು. ಮತ್ತೆ ಕ್ಯಾಂಟ್ರಿಂಗು, ಫಂಕ್ಷನು ಏನಾರು ಇದ್ರೆ ಅದಕ್ಕೂ ನಾವು ಇದು ಮಾಡ್ಕೊಡ್ತೀವಿ. ಏನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಕ್ಯಾಟ್ರಿಂಗ್ ಎಷ್ಟು? ಹೌದು, ಎಷ್ಟು ಜನ ಅಂತ ಇದ್ದಾಗ ನಾವು ಈ ರೇಟ್ ಇದು ಮಾಡಲ್ಲ, ಹೋಲ್ಸೇಲ್ ರೇಟಲ್ಲೇ ನಾವು ಇಲ್ಲ ಇದು ಮಾಡ್ಕೊಡ್ತೀವಿ. ಓನ್ಲಿ ನಾನ್ ವೆಜ್ ಊಟ? ಓನ್ಲಿ ನಾನ್ ವೆಜ್ ಸರ್. ಓಕೆ ಅಂದರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ನೀವು ಎಲ್ಲಿ ಇದು ಮಾಡ್ತೀರಾ ನಾವು ಅಲ್ಲಿ ಇದು ಮಾಡ್ಕೊಡ್ತೀವಿ. ಓಕೆ ಸರ್, ಹೇಳಿ ಏನು ಐಟಮ್ ಇದು? ಇದು ಸಂಡೇ ಸ್ಪೆಷಲ್ ಬೋಟಿ ಗೊಜ್ಜು. ಇದು ಕೈಮಾ ಗೊಜ್ಜು. ಸರ್ ಇದು ಕೈಮಾ ಗೊಜ್ಜು. ಇದು ಸಂಡೇ ಸ್ಪೆಷಲ್. ಇದು ಸಂಡೇ ಸ್ಪೆಷಲ್. ರೇಟ್ ಎಷ್ಟು ಸರ್ ಅದು? ಇದು ಇಟ್ಟು ಬೆಳಗ್ಗೆ ಮಾಡ್ತೇವೆ. ಪ್ಲೇಟ್ 200 ರೂಪಾಯಿ. ಇದು ಬೋಟಿ? ಇದು ಬೋಟಿ ಗೊಜ್ಜು, ಅದು ಅಷ್ಟೇನೆ 200 ರೂಪಾಯಿ. ಸಂಡೇ ಸ್ಪೆಷಲ್ ಮಾತ್ರ ಮಾಡೋದು. ಸಂಡೇ ಮಾತ್ರ? ಓಕೆ. ತುಂಬಾ ಇಷ್ಟಪಟ್ಟು ತಗೊಳ್ತಾರೆ? ಹೌದೌದು, ತುಂಬಾ ಇಷ್ಟಪಡ್ತಾರೆ. ಓಕೆ. ಕೈಮಾ ಗೊಜ್ಜಿ ಆಗ್ಬೋದು, ಬೋಟಿ ಗೊಜ್ಜಿ ಆಗ್ಬೋದು, ನಾಟಿ ಕೋಳಿ ಮತ್ತೆ ಹೊಸವಿಗೆ. ಓಕೆ, ಇದು ಹೇಳಿ ಸರ್. ಇದು ಮಟನ್ ಸಾಂಬಾರು. ಇದು ಇದು ಮಟನ್ ಸಾಂಬಾರು. ಇದು ಇದೆಲ್ಲ ಮುದ್ದೆಗೆಲ್ಲ ಯಾವ ತರ? ಮುದ್ದೆಗೆ ಮಟನ್ ಸಾಂಬಾರು ಕೊಡ್ತೀವಿ. ಓಕೆ. ಮುದ್ದೆಗೆ ಆಗ್ಬೋದು, ಅವ್ರ ವೈಟ್ ರೈಸ್ಗೆ ಆಗ್ಬೋದು, ಪರೋಟ ಚಪಾತಿಗೆ ಆಗ್ಬೋದು ಕೊಡ್ತೀವಿ. ಓಕೆ. ಇದೆಲ್ಲ ಪ್ಲೇಟ್ ಎಷ್ಟು ಸರ್ ಇದು ಮಟನ್ ಸಾಂಬಾರು? ಮಟನ್ ಎಲ್ಲ 250 ರೂಪಾಯಿ.
ಇದು ಪ್ಲೈನ್ ಸೂಪು. ಪ್ಲೈನ್ ಸೂಪ್ ಇದು. ಈಗ ಪ್ಲೈನ್ ಸೂಪ್ ಇದು. ಓಕೆ, ಏನು ಲೆಗ್ ಪೀಸ್ ಕೇಳ್ತಾರೆ ಅದ್ರ ಜೊತೆಗೆ ಕೊಡ್ತೀರಾ? ಲೆಗ್ ಜೊತೆ ಕೊಡ್ತೀವಿ. ಓಕೆ, ಒಂದು ಲೆಗ್ಗು ಇಷ್ಟು ಸೂಪು ಎರಡು ಜೊತೆ ಕೊಡ್ತೀವಿ. ಈಗ ಲೆಗ್ಗು ಖಾಲಿ ಆಗ್ಬಿಟ್ಟಿದೆ. ಓಕೆ, ಇಡ್ಲಿ ಮತ್ತೆ ಇದು ಲೆಗ್ ಸೂಪ್ ಎಲ್ಲ ಸೇರಿ ಎಷ್ಟು ಸರ್ ಪ್ಲೇಟು? ಲೆಗ್ ಬಂದು 110 ರೂಪಾಯಿ. 110. ದೋಸೆ ಬಂದು ಪ್ಲೇಟ್ 50 ರೂಪಾಯಿ. ಪ್ಲೇಟ್ 50. ಓಕೆ, ಇದು ಪ್ಲೈನ್ ಸೂಪ್ ಇದು. ಪ್ಲೈನ್ ಸೂಪ್. ಓಕೆ, ಇದು ಎಕ್ಸ್ಟ್ರಾ ಅಮೌಂಟಾ? ಇದು ಯಾವ ತರ ಕೇಳಿದ್ರೆ ಸರ್? ಪ್ಲೈನ್ ಸೂಪ್ ಎಕ್ಸ್ಟ್ರಾ ಅಮೌಂಟು. ಪ್ಲೈನ್ ಸೂಪ್ ಎಕ್ಸ್ಟ್ರಾ ಪ್ಲೈನ್ ಸೂಪ್ ಎಕ್ಸ್ಟ್ರಾ ಅಮೌಂಟು. ಇಷ್ಟು ಕಾಲ್ ಜೊತೆ ಸೂಪು, ಇಷ್ಟು ಕಾಲ್ ಎರಡು ಬರುತ್ತೆ. ಓಕೆ, ಒಂದು ಕಾಲು ಒಂದು ಬೋಟಿ ಗೊಜ್ಜು ಒಂದು ಕಾಲು ಕೊಟ್ಟೇಣ. ಏನ ಇದು ಎಷ್ಟು ಇದು? ಇದು 2 ಚಿಕನ್ ಬಿರಿಯಾನಿ. ಅಲ್ಲಿ ಮಾತಾಡ್ಸ್ಕೊಂಡು ಕೂಡ ಕೇಳೋದು ಹಂಗೆ. ಎಷ್ಟಮ್ಮ ನಮ್ದು? ಇವನೇ ಕರಿ. ಒಂದು ಹೋಟೆಲ್ನ ಸ್ಪೆಷಲ್ ಏನಪ್ಪ ಅಂತಂದರೆ ಲೆಗ್ ಸೂಪು ಮತ್ತು ಇಡ್ಲಿಗೆ ತುಂಬ ಸ್ಪೆಷಲ್ ಆಗಿರ್ಬೋದು. ಸೊ ಏನೋ ಒಂದು ಲೆಗ್ ಪೀಸು ಯಾವ ಥರ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಏನೊಂದು ಲೆಮನ್ನು ಈ ಥರ ಒಂದು ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಸೂಪರ್ ಆಗಿರ್ತದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ಹಾಗೆ ಲೆಗ್ ಸೂಪು ಕೂಡ ತುಂಬ ಇಷ್ಟಪಟ್ಟು ಕುಡಿಯುವಂಥದ್ದು. ಸೊ ಮಾರ್ನಿಂಗು ಏನೊಂದು ಇಡ್ಲಿ ಜೊತೆಗೆ ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಏನಿದು ಸಾವಿಗೆನಾ? ಓಕೆ, ಏನು ಚೆನ್ನಾಗಿರ್ತದೆ ಇದು? ಕಾಲ್ ಸೊಪ್ಪು ನಾಟಿ ಕೋಳಿದು ಇರ್ತದೆ ಇಲ್ಲಿ. ಓಕೆ, ಏನು ಸಂಡೇ ಮಾತ್ರನೇ? ಯಾವ ಥರ ಇದೆ ಸ್ಪೆಷಲ್? ಸಾವಿಗೆ ಓಕೆ, ನಾಟಿ ಕೋಳಿದು ಸಂಡೇ ಮಾತ್ರ, ಡೈಲಿ ಇರ್ತದೆ. ಓಕೆ, ಫೈನ್. ಹಾಗೆಯೇ ಈ ಹೋಟೆಲ್ನ ವಿಶೇಷತೆ ಏನಪ್ಪ ಅಂತಂದರೆ ಏನು ಹೊತ್ತು ಸಾವಿಗೆ ಅಂದ್ಬಿಟ್ಟು ನಾಟಿ ಕೋಳಿ ಸಾಂಬಾರು ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಿದ್ದಾರೆ. ಹಾಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಕೂಡ ಒಂದು ನಾಟಿ ಸ್ಟೈಲಲ್ಲೇ ಮಾಡುವಂಥದ್ದು. ಅದಕ್ಕೆ ಸೇರುವಾಗ ಕೂಡ ಒಂದು ಮಟನ್ ಶೇರ್ವಾಗಿ ಕೊಡ್ತಾರೆ. ಮಟನ್ ಕೈಮಾ ಗೊಜ್ಜು ಬೇಕು ಅಂದರೂ ತಗೋಬೋದು. ಎಲ್ಲವೂ ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿ. ಎಲ್ಲ ಒಂದು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಒಂದು ಇಷ್ಟಪಟ್ಟು ಒಂದು ಪಾರ್ಟಿ ಥರನೇ ಮಾಡ್ಬೋದು ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಇವರು ಕೂಡ ಒಂದು ಚಿಕನ್ ಬಿರಿಯಾನಿ ತಗೊಂಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೇ ಒಂದು ಆ ಚಿಕನ್ ಬಿರಿಯಾನಿ ಏನು ಮಸಾಲೆ ಕೂಡ ಒಂದು ಅಷ್ಟಾಗಿ ಇಲ್ಲ. ಏನಿದೆ ಐಟಮ್ ಸರ್? ಪಾರ್ಸಲ್ ಸರ್, ಇದು ಪಾರ್ಸಲ್. ಸರ್. ಆ್ಯಕ್ಚುಲಿ ಸಂಡೇ ಆಗಿದ್ದರಿಂದ ಜನಗಳು ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ರಸ್ ಆಗಿದೆ ಅಂತ. ಸೊ ಅವರು ಏನು ಒಂದು ಕೊಡಲಿಕ್ಕೂ ಕೂಡ ಅಷ್ಟು ಆಗ್ತಿರಲಿಲ್ಲ. ಸೊ ದೋಸೆ ಮತ್ತು ಇಡ್ಲಿ ಕೂಡ ಅಲ್ಲೇ ಬೇಗನೆ ಖಾಲಿ ಆಗ್ತಾಯಿತ್ತು. ಏನು ಒಂದು ಕಸ್ಟಮರ್ ಬರ್ತಾರೆ ಅವ್ರಿಗೆ ಬಿಸಿಯಾಗಿ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಸೊ ಎಲ್ಲವನ್ನು ಕೊಡುವಂಥದ್ದು. ಸೊ ಏನೋ ಒಂದು ದೋಸೆಗೆ ಮತ್ತು ಏನು ಕೈಮಾ ಗೊಜ್ಜು ಮಾಡ್ತಾರೆ, ಅದಂತೂ ತುಂಬ ಅಲ್ಟಿಮೇಟ್ ಅಂತ ಹೇಳ್ಬೋದು. ಹಾಗೆಯೇ ಇಡ್ಲಿ, ಕಾಲು ಸೊಪ್ಪು ಮತ್ತು ಚಿಕನ್ ಚಾಪ್ಸು ಮತ್ತು ಏನೋ ಒಂದು ಸೌದೆ ಒಲೆಯಲ್ಲಿ ಮಾಡಿರೋದ್ರಿಂದ ಮಟನ್ ಶೇರ್ವಾ ಕೂಡ ಕೊಡ್ತಾರೆ. ತುಂಬ ಅದ್ಭುತವಾಗಿದೆ. ನೋಡಿ ಸ್ನೇಹಿತರೆ, ಏನೀಗ ಒಂದು ಸೌದೆ ಒಲೆಯಲ್ಲೇ ಮಾಡ್ತಾ ಇರುವಂಥದ್ದು ಇದು ಮಟನ್ ಸಾಂಬಾರು, ಮಟನ್ ಕುರ್ಮಾ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಗ್ಯಾಸಿನ ಒಂದು ತೊಂದರೆ ಇರೋದ್ರಿಂದ ಸೊ ಸೌದೆ ಒಲೆಯಲ್ಲೇ ಮಾಡ್ತಾ ಇರುವಂಥದ್ದು. ಸೊ ಮಟನ್ ಸಾಂಬಾರು ಎಲ್ಲ ಸೌದೆಯಲ್ಲಿ ಟೇಸ್ಟು ತುಂಬ ಚೆನ್ನಾಗಿರ್ತದೆ. ಸೊ ಹಾಗಾಗಿ ಇವರು ಸೌದೆ ಒಲೆಯಲ್ಲೇ ಮಾಡ್ತಾ ಇರುವಂಥದ್ದು ಇದು. ಸೊ ನೋಡಿ, ಎಲ್ಲ ಈಗ ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಇದು ಬಂದು ಮಧ್ಯಾಹ್ನದ ಊಟಕ್ಕೆ ಮತ್ತೆ ಬೆಳಗಿನ ಒಂದು ಊಟಕ್ಕೆಲ್ಲ ರೆಡಿ ಮಾಡ್ತಾ ಇರುವಂಥದ್ದು ಈಗ. ನೋಡಿ ಸ್ನೇಹಿತರೆ, ಚಿಕನ್ ಬಿರಿಯಾನಿ ಈಗ ಆಲ್ರೆಡಿ ಏನು ಒಂದು ರೌಂಡ್ 5 kg ಖಾಲಿ ಆಗಿದೆ. ಮತ್ತೆ ಈಗ 5 kg ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇರುವಂಥದ್ದು ಇದು. ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟು ನೆಕ್ಸ್ಟ್ ಮತ್ತೆ 5 kg ಮಾಡ್ತಾರೆ. ಏನೋ ಒಂದು ಬಿಸಿ ಚಿಕನ್ ಬಿರಿಯಾನಿ ಹಾಗೆ ಬರ್ತಾ ಇರ್ಬೋದು. ಸ್ನೇಹಿತರೆ, ದೋಸೆ ಕೂಡ ನೋಡ್ಬೋದು ನೀವು ಎಷ್ಟು ಒಂದು ಅಗಲವಾಗಿರುತ್ತೆ ಅಂತ. ಸೊ ದೋಸೆ ಎರಡಕ್ಕೆ ಬಂದು ಇವರು ಒಂದು ಪ್ಲೇಟ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. 8 kg ಚಿಕನ್ ಬಿರಿಯಾನಿ. 8 kg ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ಓಕೆ, ಯಾವುದೇ ರೀತಿ ನೀವು ಮಾಡಿ ಇಟ್ಕೊಳ್ಳಲ್ಲ? ಇಲ್ಲ ಸರ್, ಖಾಲಿ ಆದ್ಮೇಲೆ ಖಾಲಿ ಮಾಡ್ತಾ ಇರ್ತೀನಿ. ಖಾಲಿ ಆದ್ಮೇಲೆ ಕೊಡ್ತಾ ಇರೋದು ಬಿಸಿ ಕೊಡ್ತಾ ಇರ್ತೀರಾ? ಬಿಸಿ ಕೊಡ್ತಾ ಇರ್ತೀನಿ. ಓಕೆ, ಫೈನ್. ಈಗ 8 ಜಗ್ ಪಾತ್ರೆ ಹಾಕಿದೀವಿ ಇಲ್ಲಿ. ಓಕೆ, ಆಯಿಲ್ ಎಷ್ಟು kg ಹಾಕಿದ್ದೀರಾ ಸರ್ ಈಗ? ಸರ್ ಆಯಿಲ್ 4. ಆಯಿಲ್ 4 ಲೀಟರ್ ಹಾಕ್ತಾ ಇದೀನಿ. 4 ಲೀಟರ್. ಓಕೆ. ನೋಡಿ ಸ್ನೇಹಿತರೆ, ಈಗ ಕೊತ್ತಂಬರಿ ಸೊಪ್ಪು ಹಾಕತಾ ಇದ್ದಾರೆ. ಸೊ ಏನೋ ಒಂದು ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕತಾ ಇದ್ದಾರೆ ಈಗ 1 ಹಿಡಿಯಷ್ಟು. ನಂತರ ಹೇಳಿ ಸರ್, ಇದೇನು ಸರ್? ಇದು ಮಸಾಲಾ ಸರ್, ಮಸಾಲಾ ಐಟಮ್ಗಳು. ಮೆಂತೆ, ಹಾ, ಸ್ಟಾರ್, ಜಯಪತ್ರೆ.
ಓಕೆ. ಎಲ್ಲಾ ಮಸಾಲ ಐಟಮ್ಗಳನ್ನ ಹಾಕೊಂಡಿದ್ದಾರೆ. ಈಗ ಏನು ಅಂತ ನಂತರ ಕುದಿ ಬರಬೇಕು. ನಂತರ 1.5 kg ಆನಿಯನ್ ಹಾಕೊಂಡಿದ್ದಾರೆ. ಈ ಥರ ಈಗ ಒಂದು ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಏನೋ ಒಂದು ನಾಟಿ ಸ್ಟೈಲೇ ಮಾಡ್ತಾ ಇರೋದ್ರಿಂದ ಏನೋ ಒಂದು ಟೇಸ್ಟ್ ತುಂಬ ಹೇಳಿ ಸರ್, ಏನಿದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಬಂದು ಅರಿಶಿನ ಈರುಳ್ಳಿನ ರುಬ್ಬಿ ಹಾಕಿ ಗರಂ ಮಸಾಲ, ಮಟನ್ ಮಸಾಲ, ಆಮೇಲೆ ಚಿಕನ್ ಮಸಾಲ ಇವೆಲ್ಲವನ್ನು ಮಿಕ್ಸ್ ಮಾಡಿ ಹಾಕಿರುವಂಥದ್ದು. ಇದು ಬಂದು ಮನೇಲೆ ಮಾಡ್ಕೊಂಡಿರುವಂಥ ಹೋಮ್ ಮೇಡ್ ಮಸಾಲಾನ ಹಾಕ್ತಾ ಇದ್ದಾರೆ. ಹಾಗೇನೆ ಇದ್ರ ಜೊತೆಗೆ 1/2 ಲೀಟ್ರ್ ಮೊಸರು, 1/2 ಲೀಟ್ರ್ ಹಾಲು ಹಾಕಿ. ಹೇಳಿ ಸರ್, ಎಷ್ಟು ವಾಟರ್ ಎಷ್ಟು ಹಾಕೊಂಡಿದ್ರೆ? 9 ಲೀಟ್ರು. ಹಾಂ, ಓಕೆ. ನೋಡಿ ಸ್ನೇಹಿತರೆ, ಈಗ ಏನೊಂದು 1/2 hour ನೆನೆಸಿರುವಂಥ ರೈಸ್ನ ಹಾಕ್ತಾ ಇದ್ದಾರೆ. ಸೊ ಏನು ಜೀರಾ ರೈಸು, ಏನೋ ಒಂದು ನಾಟಿ ಬಿರಿಯಾನಿಗೆ ತುಂಬ ಚೆನ್ನಾಗಿರ್ತದೆ. ಈ ರೀತಿ ಜೀರಾ ರೈಸ್ ಹಾಕೋದ ನಂತರ ಎಲ್ಲವನ್ನೂ ಈಗ ಮಿಕ್ಸ್ ಮಾಡ್ಕೊತಾರೆ. ಸೊ ಏನೋ ಒಂದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ನಾಟಿ ಸ್ಟೈಲಲ್ಲಿ ಅಂತ ಹೇಳ್ತಾ ಇರೋದ್ರಿಂದ ಎಲ್ಲವನ್ನು ಈಗ ಒಂದು ಗ್ರೀನ್ ಕಲರಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಂ, ಇದಾದ್ಮೇಲೆ ಎಷ್ಟು ದಮ್ ಇಕ್ಬೇಕು ಸರ್? ಇದು 7 ನಿಮಿಷ. ನೋಡಿ ಸ್ನೇಹಿತರೆ, ಇದೆಲ್ಲ ಆದಮೇಲೆ ಈಗ 7 ರಿಂದ 10 ನಿಮಿಷ ದಮ್ ಇಕ್ಕುವಂಥದ್ದು. ಏನೋ ಒಂದು ಕೊತ್ತಂಬರಿ ಸೊಪ್ಪು ಮತ್ತು ಏನೋ ಒಂದು ಪುದೀನ ಸೊಪ್ಪು ಎಲ್ಲವನ್ನು ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದಾರೆ. ನಂತರ ತುಪ್ಪವನ್ನು ಕೂಡ ಹಾಕಿದ್ದಾರೆ. ಆಮೇಲೆ ನಂತರ ಒಂದು 8 ಬಿಟ್ಟು ಒಂದು 10 ಮಿನಿಟ್ಸ್ ದಮ್ ಇಕ್ಕುವಂಥದ್ದು. ಸೊ ಈಗ ಬನ್ನಿ, ಈಗ ಬಾಳೆ ಎಲೆನ ಯೂಸ್ ಮಾಡಿ ಯಾವ ಥರ ಒಂದು ಈಗ ದಮ್ ಇಕ್ತಾ ಇರುವಂಥದ್ದು ಇದು. ಸೊ ಈ ಥರ ಒಂದು ದಮ್ ಇಕ್ಕೋದ್ರಿಂದ ಆ ಟೇಸ್ಟು ಕೂಡ ತುಂಬ ಆ್ಯಡಪ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರ್ತದೆ. ಸೊ ಈಗೆಲ್ಲ ಆದ ನಂತರ ಈಗ ಒಂದು ಏನು ದಮ್ ಹೊಡಿತಾ ಇರುವಂಥದ್ದು 10 ನಿಮಿಷ ಆಗಿದೆ. ಈಗ ದಮ್ ಹೊಡೆದು ನೋಡಿ, ಏನು ಫ್ಲೇವರ್ ಆ ಒಂದು ಪೀಸುಗಳು ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಆ ನಾಟಿ ಸ್ಟೈಲು ಅಂತ ಏನು ಹೇಳ್ತಾರೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಇದು ಒಂದು ಮಟನ್ ಸಾಂಬಾರು ಮಾಡಿರುವಂಥದ್ದು. ಮಟನ್ ಸಾಂಬಾರು ಏನು ಮುದ್ದೆಗೆ ಮತ್ತು ರೈಸ್ಗೆ ಕೇಳ್ತಾರೆ, ಮಟನ್ ಸಾಂಬಾರು, ಮಟನ್ ಕೋಳಿ ಅಂತ ಹೇಳ್ತೀವಿ, ಅದನ್ನು ಕೊಡ್ತಾರೆ. ಪಾಲಕ್ ಚಿಕನ್ ಇದು. ಓಕೆ, ಇದು ಎಂತಕ್ಕೆಲ್ಲ ಚೆನ್ನಾಗಿರುತ್ತೆ ಸರ್? ಇದು ಸರ್ ಇದು ದೋಸೆಗೆ, ಇಡ್ಲಿಗೆಲ್ಲ ಚಿಕನ್ ಸಂಡೇ ಸ್ಪೆಷಲ್. ಒಂದು 3 ತರ ವೆರೈಟಿ ಚಿಕನ್ ಮಾಡ್ತೀವಿ. ಏನೇನು? ಪಾಲಕ್ಕು, ಗುಂಟೂರು ಚಿಕನ್, ಓಕೆ, ಚಿಕನ್ ಚಾಪ್ಸು, ಓಕೆ, ವೆರೈಟಿ ಚಿಕನ್ ಎಲ್ಲ ಮಾಡ್ಕೊಡ್ತೀವಿ. ಓಕೆ, ಮಾತ್ರ ಸಾವಿಗೆ ಮಾಡ್ಕೊಡ್ತೀವಿ. ಓಕೆ. ಡೈಲಿ ಎಷ್ಟು ಕೆಜಿ ಚಿಕನ್ ಮಾಡ್ತೀರಾ ಸರ್ ಈ ಐಟಮ್ದೆಲ್ಲ? ಇದು ಡೈಲಿ 20 kg ಮಾಡ್ತೀವಿ. ಓಕೆ. ನಮ್ದು ರಾಜಣ್ಣ ಮಿಲಿಟರಿ ಹೋಟ್ಲು ಉಳ್ಳಾಳ್ ಮೇನ್ ರೋಡ್ ಅಲ್ಲಿ ಇರೋದು. ಮಂಗಳೂರು PU ಕಾಲೇಜ್ ಇದೆ ಪಕ್ಕ ಇರೋದು ರಾಜಣ್ಣ ಮಿಲಿಟರಿ ಹೋಟ್ಲ್ ಅಂತ. ನಮ್ಮಲ್ಲಿ ಪ್ರತಿದಿನ ಕಾಲ್ ಸೂಪು, ದೋಸೆ, ಇಡ್ಲಿ, ಬಿರಿಯಾನಿ ಪ್ರತಿದಿನ ಇರುತ್ತೆ. ಮಧ್ಯಾಹ್ನ ಊಟ ಇರುತ್ತೆ. ಮಟನ್ ಕುರ್ಮಾ, ಮಟನ್ ಚಾಪ್ಸು, ಮಟನ್ ನಲ್ಲಿ, ಮಟನ್ ಕೈಮಾ, ನಾಟಿ ಕೋಳಿ, ಮುದ್ದೆ, ಪರೋಟ, ಚಪಾತಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಪ್ರತಿದಿನ ಇರುತ್ತೆ. 3 ಟೈಮು ಊಟ? 3 ಟೈಮು ಇರುತ್ತೆ. ಮತ್ತೆ ಸಂಜೆನೂ ಇರುತ್ತೆ. ಸಂಜೆನೆ? ಬಿರಿಯಾನಿ ಖಾಲಿ ಆದಾಗ ಮಾಡ್ತಾ ಇರ್ತೀವಿ. ಓಕೆ. ಇದಾದ್ಮೇಲೆ ಎಷ್ಟು ದಮ್ ಇಕ್ಬೇಕು? ನಮ್ಮಲ್ಲಿ ಕಸ್ಟಮರು ಬಿರಿಯಾನಿ ರೆಡಿ ಮಾಡಿ ಮಡಗಿರಿ ಅಂತ ಹೇಳ್ತಾರೆ. ಯಾರು ಬೇಡ ಅಂತ ಯಾರು ಹೋಗ. ಈಗ ನಾಟಿ ಸ್ಟೈಲ್ ಬಿರಿಯಾನಿ ನಮ್ದು. ಹೌದು, ಗ್ರೀನ್ ಕಲರ್ ಬರುತ್ತೆ, ನಾಟಿ ಸ್ಟೈಲು. ಪ್ರತಿ ನಾವ್ ಯಾವ್ದೇ ತರ ಅದು ನಮ್ದು ಓನ್ ಮಸಾಲ. ಓನ್ ಮಸಾಲ. ನಾವ್ ಯಾವ್ದೇ ತರ ರೆಡಿಮೇಡ್ ಮನೆ ಊಟ ತರನೇ ಇರ್ತದೆ? ಮನೆ ಊಟ ತರನೇ ಇರುತ್ತೆ. ಓಕೆ, ಫೈನ್. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ಎಷ್ಟು ವರ್ಷದಿಂದ ಈ ಹೋಟೆಲ್ ಬರ್ತೀರಾ? ಟೇಸ್ಟ್ ಎಲ್ಲ ಯಾವ ತರ ಇದೆ? ನಾನು 1 year ಇಂದ ಬರ್ತಿದ್ದೀನಿ. 1 year ಇಂದ? ಜಾಸ್ತಿ ಅಂದರೆ ಭಾನುವಾರ ಜಾಸ್ತಿ ಬರ್ತೀನಿ. ಮಕ್ಕಳೆಲ್ಲ ಚೆನ್ನಾಗಿ ತಿನ್ಬೋದು, ಏನು ಚೆನ್ನಾಗಿದೆ. ಈ ಸಾವಿಗೆದು ಎಲ್ಲ ಚೆನ್ನಾಗಿದೆ, ವೆರೈಟೀಸ್ ಎಲ್ಲ ಚೆನ್ನಾಗಿದೆ. ನೀವೇನು ತಗೊಂಡಿದ್ದೀರಾ ಸರ್ ಇದು ಬಂದು? ನಾನು ನಾಟಿ ಕೋಳಿ ಮತ್ತು ಸಾವಿಗೆ ತೊಗೊಂಡಿದ್ದೀನಿ, ಕಾಲು ಸೂಪ್ ತೊಗೊಂಡಿದ್ದೀನಿ. ಓಕೆ, ಚೆನ್ನಾಗಿದೆ. ಬೇರೆ ಎಲ್ಲ ಏನು ಟ್ರೈ ಮಾಡಿದ್ದೀರಾ? ಬೇರೆ ಐಟಮ್ ಇಲ್ಲಿ ಬೇರೆ ಮಟನ್ ಊಟ ಎಲ್ಲ ಚೆನ್ನಾಗಿರುತ್ತೆ. ಮುದ್ದೆ, ಮಟನ್ ಊಟ ಎಲ್ಲ ಚೆನ್ನಾಗಿರುತ್ತೆ. ಓಕೆ. ಬಿರಿಯಾನಿ ಎಲ್ಲ ಈಗ ನಾಟಿ ಸ್ಟೈಲೇ ಮಾಡುವಂಥದ್ದು ಯಾವ ಥರ ಇರುತ್ತೆ? ಬಿರಿಯಾನಿ ಚೆನ್ನಾಗಿರುತ್ತೆ ಸರ್. ನಾನು ಪಾರ್ಸಲ್ ತಗೊಂಡು ಹೋಗ್ತೀನಿ. ಚೆನ್ನಾಗಿದೆ. ಈಗ ಮಕ್ಕಳು ಎಲ್ಲ ಒಂದು ಸ್ಪೈಸಿ ಎಲ್ಲ ಇಷ್ಟಪಟ್ಟು? ಹೌದು, ಚೆನ್ನಾಗಿದೆ, ಚೆನ್ನಾಗಿ ತಿಂತಾರೆ. ಓಕೆ, ಥ್ಯಾಂಕ್ ಯು. ಫ್ಯಾಮಿಲಿ ಎಲ್ಲ ಬಂದು ಆರಾಮಾಗಿ ತಿನ್ನಿ. ಓಕೆ, ಫೈನ್ ಸರ್. ಓಕೆ. ನಮಸ್ತೆ.
ನಮಸ್ತೆ. ಹೇಳಿ ಸರ್, ಯಾವ ಥರ ಒಂದು ಫುಡ್ ಎಲ್ಲ ಇದೆ? ಸಾವಿಗೆ ಇದು ಸಂಡೇ ಸ್ಪೆಷಲ್ ಆಗಿ ಮಾಡಿರುವಂಥದ್ದು. ಫ್ರೆಂಡ್ಸ್ ಎಲ್ಲ ಬಂದು ತಗೊಳ್ತಾ ಇದ್ದೀರಾ? ತಿಳಿಸ್ಕೊಡಿ ಸರ್, ಯಾವ ಥರ ಇದೆ? ಸೊ ಅದೇ ನಾನು ಶಾವಿಗೆ ಆರ್ಡರ್ ಮಾಡಿದ್ದೀನಿ, ಮತ್ತೆ ಕುಷ್ಕ ಆರ್ಡರ್ ಮಾಡಿದ್ದೀನಿ, ಮತ್ತೆ ಹೆಡ್ ಗ್ರೇವಿ, ಮತ್ತೆ ಚಿಕನ್ ನಾಟಿ ಮಸಾಲ ಗ್ರೇವಿ ಅಂತ. ಓಕೆ. ಸೊ ಚೆನ್ನಾಗಿದೆ. ಇಲ್ಲಿ 1 year ಆಗಿ ಬರ್ತಾ ಇದ್ದೀವಿ. ಸೊ ಏನ್ ಹೇಳೋದು, ನಮ್ದು ಫೇವ್ರೇಟ್ ಡಿಶ್ ಅಂದ್ರೆ ನಾವು ಇಲ್ಲೇ ಬರೋದು. ನೀವು ಎಷ್ಟು ವರ್ಷದಿಂದ ಬರ್ತೀರಾ ಸರ್ ಇಲ್ಲಿ ಹೋಟೆಲ್? ಅದೇ ಪಾಸ್ಟ್ 1 year ಆಗಿ ಬರ್ತಾ 1 year ಇಂದ ಬರ್ತೀರಾ? ಓಕೆ. ಹೈಜಿನಿಕ್ ಎಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ. ಸೊ ಫುಡ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಎಲ್ಲ ಕಡೆಯಿಂದ, ಇಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿದೆ. ಸೊ ನನ್ನ ಶೋರ್ ಎಲ್ಲ ಬಂದು ಟ್ರೈ ಮಾಡಿ, ಫ್ಯಾಮಿಲಿ ಜೊತೆಗೆ ಬನ್ನಿ. ಸ್ಟಾಫ್ಸ್ ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಪ್ಲೀಸ್ ವಿಸಿಟ್. ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೋಡಿದ್ರಿ ಅಲ್ವಾ? ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವೇನಾದರೂ ಅಕ್ಕಪಕ್ಕದಲ್ಲಿದ್ದು ಈ ರಾಜಣ್ಣ ಮಿಲಿಟರಿ ಹೋಟ್ಲಲ್ಲಿ ಹೋಗಿ ಒಂದ್ಸರಿ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ಒಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.